ಭಾರತ ದೇಶದಲ್ಲಿರ್ತಕ್ಕಂಥ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸತ್ತರು. ಈ ಒಂದು ಹೇಳಿಕೆಯನ್ನ ಬ್ರಿಟಿಷ್ ಅಧಿಕಾರಿ ಕೊಡ್ತಾನ. ಹಾಗಾದ್ರೆ ಯಾರು ಯಾರು? ಎಸ್, ಚಾರ್ಲ್ಸ್ ಮೆಟಕಾಫ್ ಈ ಹೇಳಿಕೆಯನ್ನು ಕೊಟ್ಟದ್ದು. ಇನ್ನು ನೆಕ್ಸ್ಟ್ ಇನ್ನೊಂದು, ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿ ಭ್ರಷ್ಟ ಅಂತೇಳಿ ಹೇಳಿಕೆ ಕೊಡ್ತಾನ. ಎಸ್, ವೆರಿ ಗುಡ್. ಲಾರ್ಡ್ ಕಾರ್ನ್ವಾಲಿಸ್ ಈ ಒಂದು ಹೇಳಿಕೆ ಕೊಟ್ಟನ. ಈಗಾಗಲೇ ಹೇಳಿದ್ದೀನಿ, ಈ 3 ಹೇಳಿಕೆಗಳಲ್ಲಿ ಒಂದು ಹೇಳಿಕೆ ಫಿಕ್ಸ್ ಕೇಳುವಂತ ಸಾಧ್ಯತೆ ಐತಿ ಅಂತ ಕೇಳಿದ್ವಿ. ಭಾರತದ ನೈಜ ಅಭಿವೃದ್ಧಿ ಅಂದ್ರೆ ಭಾರತ ನಿಜವಾಗ್ಲೂ ರಿಯಲ್ ಆಗಿ ಡೆವಲಪ್ಮೆಂಟ್ ಆಗಬೇಕಾಗಿತ್ತು ಅಂತಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳು ಡೆವಲಪ್ಮೆಂಟ್ ಆಗಬೇಕು. ಈ ಒಂದು ಹೇಳಿಕೆ, ಈ ಸ್ಟೇಟ್ಮೆಂಟ್ ಕೊಟ್ಟವ್ರು ಯಾರು? ಎಸ್, ಮಹಾತ್ಮ ಗಾಂಧೀಜಿಯವ್ರು ಏನು ಹೇಳ್ತಾರೆ ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳು ಹಳ್ಳಿಗಳು ಅಭಿವೃದ್ಧಿ ಆದ್ರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗ್ತದ ಅಂತ ಹೇಳ್ತಾರೆ. ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟವರು ಗಾಂಧೀಜಿಯವರು. ನೆಕ್ಸ್ಟ್, ಮಾನವ ಕುಲ ತಾನೊಂದೇ ಒಲಂ, ಈ ಒಂದು ಹೇಳಿಕೆ ಐತಲ್ಲ, ಈ ಹೇಳಿಕೆ ಕೊಟ್ಟವ್ರು ಯಾರು? ಪಂಪ ಸರಿಯಾದ ಉತ್ತರ. ಯಾಕೆ 3 ಹೇಳಿಕೆಗಳದಾವ, ನೆನಪಿಟ್ಕೊಡ್ರಿ. ಈಗಾಗಲೇ 2 ಹೇಳಿದ್ದೀನಿ. ಯಾವ್ಯಾವ ಗೊತ್ತಾ? ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸತ್ತರು ಅಂತ ಹೇಳಿದವರು ಚಾರ್ಲ್ಸ್ ಮೆಟಕಾಫ್. ಆಮೇಲೆ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಅಂತ ಹೇಳ್ತಾನೆ ಲಾರ್ಡ್ ಕಾರ್ನ್ವಾಲಿಸ್. ಆಮೇಲೆ ಮಾನವ ಕುಲ ತಾನೊಂದೇ ಒಲಂ, ಈ ಹೇಳಿಕೆ ಕೊಟ್ಟವರು ಪಂಪ. ಈ 3 ಹೇಳಿಕೆಗಳಲ್ಲಿ ಒಂದು ಹೇಳಿಕೆ ಐತಲ್ಲ, ನಿಮ್ಮ SLC ಎಕ್ಸಾಮ್ನಲ್ಲಿ ಫಿಕ್ಸ್ ಒಂದು ಹೇಳಿಕೆ ಬಂದೇ ಬರುತ್ತೆ ನೋಡ್ರಿ ಮೇನ್ ಎಕ್ಸಾಮ್ನಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವಂಥ ಪರಿಸರ ಮಳೆಗೆ ಏನಂದು ಕರೀತಾರೆ? ಎಸ್, ಯಾವುದು? ಕಾಲ ಬೈಸಾಖಿ ಅಂತ ಕರೀತಾರೆ. ಹಾಗಾದ್ರೆ ಕಾಲ ಬೈಸಾಖಿನೇ ಅಂತ ಯಾಕೆ ಕರೀತಾರ? ಆ ಒಂದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಉತ್ಸವವನ್ನು ಆಚರಣೆ ಮಾಡ್ತಾರೆ ಅಥವಾ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಬ್ಬದ ಹೆಸರು ಕಾಲ ಬೈಸಾಖಿ ಅಂತೇಳಿ. ಅದಕ್ಕೋಸ್ಕರ ಆ ಮಳೆಗೆ, ಪರಿಸರ ಮಳೆಗೆ ಕಾಲ ಬೈಸಾಖಿ ಅಂತ ಕರೀತಾರೆ. ಅದೇ ಥರ ಕರ್ನಾಟಕದಲ್ಲಿ ಆ ಸಮಯದಲ್ಲಿ ಆಗುವಂಥ ಮಳೆಗೆ ಏನಂತ ಕರೀತಾರೆ? ಕಾಪಿಯ ಮಳೆ ಅಂತಲೂ ಕೂಡ ಕರೀತಾರೆ. ಆಮೇಲೆ ನೆಕ್ಸ್ಟ್ ಏನಂತ ಕರೀತಾರೆ? ಕಾಪಿ ತುಂತುರು ಮಳೆ ಅಂತಲೂ ಕೂಡ ಕರೀತಾರೆ. ಕೂತ್ಕೊ.